ಇರಾನ್ ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಈ ಒಂದು ಮಹಾಯುದ್ಧದಲ್ಲಿ ಈಗ ಇಸ್ರೇಲ್ ಮತ್ತೆ ಲೆಬನಾನ್ ಕರೆದು ಶಾಂತಿ ಮಾತುಕತೆಗೆ ಮಾತನಾಡಬೇಕು ಅಂತ ಹೇಳಿ ಈಗ ಟೈಮ್ ಫಿಕ್ಸ್ ಮಾಡೋದಕ್ಕೆ ಅಮೆರಿಕ ಹೋರಾಡ್ತಾ ಇದೆ. ಅಮೆರಿಕದಲ್ಲಿ ನಾಳೆಯೇ ಇಸ್ರೇಲ್ ಮತ್ತೆ ಲೆಬನಾನ್ ಮಾತುಕತೆ ಆರಂಭ ಆಗುತ್ತೆ. ಇದು ಒಂದು ರೀತಿಯ ಸಂಧಾನದ ಮಾತುಕತೆ ಅಂದ್ರೆ ತಪ್ಪಾಗಲಾರದು. 33 ವರ್ಷಗಳ ಬಳಿಕ ಲೆಬನಾನ್ ಇಸ್ರೇಲ್ ಮುಖಾಮುಖಿ ಆಗ್ತಾ ಇದೆ. ಲೆಬನಾನ್ಗೆ ಬೇಡಿಕೆಗಳ ಬೇಲಿಯನ್ನ ಹಾಕಿದೆ ಇತ್ತ ಇಸ್ರೇಲ್. ಇನ್ನು ಲೆಬನಾನ್ನಲ್ಲಿ ಇಸ್ರೇಲ್ ಸೇನೆ ನಿಯೋಜನೆಗೆ ಪಟ್ಟು ಹಿಡಿದು ಕೂತಿದೆ. ಇಸ್ರೇಲ್ ಲೆಬನಾನ್ ಶಾಂತಿ ಮಾತುಕತೆಗೆ ಟೈಮ್ ಫಿಕ್ಸ್ ಆಗಿದೆ. ನೋಡಿ, ಇಸ್ರೇಲ್ ಲೆಬನಾನ್ ಶಾಂತಿ ಮಾತುಕತೆಗೆ ಈಗ ಟೈಮ್ ಅನ್ನ ಫಿಕ್ಸ್ ಮಾಡ್ತಾ ಇದೆ ಅಮೆರಿಕ. ಬಿಕಾಸ್ ಏನು ಇಸ್ರೇಲ್ ಏಕಾಏಕಿ ದಾಳಿಯನ್ನ ಮಾಡಿ ಲೆಬನಾನ್ ಮೇಲೆ ಧ್ವಂಸವನ್ನ ಮಾಡ್ತಾ ಇತ್ತು, ಕಟ್ಟಡಗಳನ್ನೆಲ್ಲವನ್ನೂ ಕೂಡ ಅದರ ಶಾಂತಿಯನ್ನ ಹಾಳು ಮಾಡಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅತಿವೇಗವಾಗಿ ಹೋಗ್ತಾ ಇರೋದು, ಅತಿರೇಕಕ್ಕೆ ಏರ್ತಾ ಇರೋದು. ಹಾಗಾಗಿ ಇಸ್ರೇಲ್ ಮತ್ತೆ ಲೆಬನಾನ್ ಎರಡನ್ನೂ ಕರೆಸಿ ಶಾಂತಿಕತೆ ಮಾತುಕತೆಯನ್ನ ಆಡಿ ಅದಕ್ಕೆ ಇಲ್ಲೇ ಒಂದು ಫುಲ್ ಸ್ಟಾಪ್ ಅನ್ನು ಇಡೋಣ ಅಂತ ಹೇಳಿ ಈಗ ಅಮೆರಿಕಾದಲ್ಲಿ ನಾಳೆಗೆ ಇಸ್ರೇಲ್ ಮತ್ತೆ ಲೆಬನಾನ್ ಮಾತುಕತೆಗೆ ದೊಡ್ಡಣ್ಣ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ 33 ವರ್ಷಗಳ ಆದ ನಂತರ ಈಗ ಲೆಬನಾನ್ ಮತ್ತೆ ಇಸ್ರೇಲ್ ಮುಖಾಮುಖಿಯಾಗಿ ಈ ಒಂದು ಶಾಂತಿ ಸಭೆಗೆ ಮುಂದಾಗ್ತಾ ಇದೆ. ಮತ್ತೆ ಲೆಬನಾನ್ ಮತ್ತೆ ಇಸ್ರೇಲ್ ಮಾತುಕತೆಯನ್ನ ರದ್ದು ಮಾಡುವಂತೆ ಒಂದು ಕಡೆ ಬೇಡಿಕೆ ಮಾಡಿದೆ, ಬೇಡಿಕೆಯನ್ನಿಟ್ಟಿದೆ. ಲೆಬನಾನ್ಗೆ ಮನವಿ ಮಾಡಿದಂತಹ ನಾಯಕ ನಯೀಮ್ ಖಾಸಿಮ್, ಲೆಬನಾನ್ ಮತ್ತೆ ಇಸ್ರೇಲ್ ನಡುವಿನ ಮಾತುಕತೆಯೇ ಅರ್ಥಹೀನ, ನಾಳಿನ ಶಾಂತಿಗೆ ಸಂಬಂಧಪಟ್ಟಂತೆ ಈಗ ಲೆಬನಾನ್ಗೆ ಮನವಿಯನ್ನ ಮಾಡಿದಂತಹ ನಾಯಕ ಒಂದಷ್ಟು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಾಳಿನ ಶಾಂತಿ ಮಾತುಕತೆಗೆ ಮೂಗು ಮುರಿದಂತಹ ಹಿಜ್ಬುಲ್ಲಾ ಈಗ ಲೆಬನಾನ್ ಮತ್ತೆ ಇಸ್ರೇಲ್ ಮಾತುಕತೆಯನ್ನ ರದ್ದು ಮಾಡುವಂತೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಲೆಬನಾನ್ಗೆ ಮನವಿಯನ್ನ ಮಾಡಿದಂತಹ ನಾಯಕ ನಯೀಮ್ ಖಾಸಿಮ್ ಲೆಬನಾನ್ ಇಸ್ರೇಲ್ ಮಾತುಕತೆ ರದ್ದು ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಲೆಬನಾನ್ಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಲೆಬನಾನ್ ಮತ್ತು ಇಸ್ರೇಲ್ ನಡುವಿನ ಮಾತುಕತೆಯೇ ಅರ್ಥಹೀನವಾಗಿರುತ್ತೆ. ನಾಳಿನ ಶಾಂತಿ ಮಾತುಕತೆಗೆ ಮೂಗು ಮುರಿದಿದ್ದಾರೆ ಈಗ ಹಿಜ್ಬುಲ್ಲಾ ಖಾಸಿಮ್.